ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸಾಧಾರಣವಾದ ಜನರು ಮುಕ್ತಿ ಅಥವಾ ಮೋಕ್ಷದ ಪರಿಕಲ್ಪನೆಯನ್ನು ಹೊಂದುವುದು ಮಾತು. ಅಮಾವಾಸ್ಯೆಯ ಕತ್ತಲನ್ನು ಉರಿಯುವ ಸೂರ್ಯನನ್ನು ನೋಡಲು ಸಾಧ್ಯವಿಲ್ಲದಂತೆಯೇ ಮಿಥ್ಯೆಯಲ್ಲಿ ಮುಳುಗಿ ಜ್ಞಾನವನ್ನ ಹೊಂದುವುದು ಅತ್ಯಂತ ಕಷ್ಟಕರ. ಆದರೆ ಮುಕ್ತಿ ಸ್ಥಿತಿಯ ವಿಸ್ತೃತ ಜ್ಞಾನವನ್ನ ಅರಿತುಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡಬಹುದು. ಅಂತಹ ಪ್ರಯತ್ನವೇ ಸತ್ಯದರ್ಶನ. ಇಲ್ಲಿ ನಮಗೆ ನೀಡುತ್ತಾ ಇದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು, ಪ್ರಾಜ್ಞರು, ವೇದಾಂತಿಗಳು ಆಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆದಿತ್ಯ ಹೃದಯ ಮಂತ್ರದಲ್ಲಿ ನಾವೀಗ ನೋಡ್ತಾ ಇದ್ದೀವಿ ಪೀಠಿಕ ಕೊನೆಯ ಶ್ಲೋಕವನ್ನ, ರಶ್ಮಿಮಂತಂ ಸಮುದ್ಯಂತಂ ಎನ್ನುವುದರ ಅರ್ಥವನ್ನ. ರಶ್ಮಿಮಂತಂ ಎಂದರೆ ಲಕ್ಷ್ಮೀ ಕಟಾಕ್ಷಕ್ಕೆ, ಅದರ ಆಗಮನಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಎನ್ನುವಂಥದ್ದು, ಹಾಗೂ ಆತ್ಮನ ಆಗಮನ ಎನ್ನುವಂಥದ್ದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಅರಿತುಕೊಂಡ್ವಿ. ಈಗ ಸಮುದ್ಯಂತಂ ಎನ್ನುವುದರ ಅರ್ಥವನ್ನ ತಾವೀಗ ತಿಳಿಸಿಕೊಡಬೇಕಾಗಿದೆ ಗುರುಗಳೇ. ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ. ಸಮುದ್ಯಂತಂ ಅನ್ನತಕ್ಕಂಥದ್ರ ವಿಶೇಷ ಎರಡು ಮೂರು ದೃಷ್ಟಿಕೋನಗಳಲ್ಲಿ ನೋಡಬೇಕು ನಾವು ಅದನ್ನು. ಸಮುದ್ಯಂತಂ ಅಂದ್ರೆ ಅರ್ಥ ಏನು? ಬೆಳೆದಿರತಕ್ಕಂತಹ ಸೂರ್ಯ ಅಂತ. ಸಮುದ್ಯತ, ಬೆಳೆದು ಬಿಟ್ಟಿದ್ದಾನೆ, ಉದ್ಯತ. ಸಮುದ್ಯಂತಮನ್ನು ನೋಡೋಕ್ಕಾಗುತ್ತೇನೆ ನಮಗೆ? ನಾವು ಆಗ ತಾನೇ ಹುಟ್ಟುತ್ತಾ ಇರತಕ್ಕಂತಹ ಕೇಸರಿ ರಂಗಿನ ಸೂರ್ಯನನ್ನು ನೋಡಬಹುದು. ಸ್ವಲ್ಪ ಮೇಲಕ್ಕೆ ಬಂದರೆ ಆ ಕೆಂಬಣ್ಣದ ಸೂರ್ಯನನ್ನು ನೋಡಬಹುದು. ಸ್ವಲ್ಪ ಆದ್ರೆ ಬೆಳ್ಳಗಾಗ್ಬಿಡ್ತಾನೆ. ಅವ ನೋಡಿದ್ರೆ ಕಣ್ಣಲ್ಲಿ ನೀರು ಸುರಿಯುತ್ತೆ. ಸಮುದ್ಯಂತಂ ಸಾಧ್ಯ ಇಲ್ಲ. ಅಯ್ಯ ಸೂರ್ಯ, ನಿನ್ನ ದರ್ಶನವನ್ನು ಮಾಡಲಿಕ್ಕೆ ಈ ಚರ್ಮಚಕ್ಷುಗಳಿಂದ, ಈ ಚರ್ಮದ ಕಣ್ಣುಗಳಿಂದ ನಿನ್ನನ್ನು ನೋಡಬೇಕಾಗಿದ್ರೆ ಆಗತಕ್ಕಂಥ ಸೂರ್ಯನನ್ನು ನೋಡಬೇಕು. ಸಮುದ್ಯಂತಮನ್ನ ಅಲ್ಲ. ಹಾಗಾದ್ರೆ ಸಮುದ್ರ ಅದನ್ನ ನಾವೇ ಮಾತಾಡ್ತೀನಿ. ನಮ್ಮಲ್ಲಿ ಈ ಸಂಧ್ಯಾ ವಂದನೆಯನ್ನು ಮಾಡುವವರು ಅರ್ಘ್ಯ ಪ್ರದಾನ ಮಾಡಬೇಕಾಗಿದ್ರೆ ಸೂರ್ಯ ಮಾಡೋದಿಲ್ಲ. ಹಾಗೆ ತಾನೇ ಹುಟ್ಟುತ್ತಾ ಇದೆಯಲ್ಲ ಸೂರ್ಯ. ಅದಕ್ಕೋಸ್ಕರವೇ ನಕ್ಷತ್ರಗಳು ಇನ್ನೂ ಇರುವಾಗಲೇ, ಅಂದ್ರೆ ಮುಂಜಾವಿನಲ್ಲೇ, ಅಂದ್ರೆ ಅರುಣ ಬೆರದೆ ಆರಂಭ ಮಾಡುತ್ತಾರೆ. ಸಂಧ್ಯಾ ವಂದನೆಯನ್ನು ಆರಂಭ ಮಾಡಿ ಸಮುದ್ಯಂತಂ ಆದೆ ಇನ್ನು ಹೊಂಗಿರಣಗಳು ಕಾಣದೆ ಕಿತ್ತಿಳೆಯ ಬಣ್ಣದ ಸೂರ್ಯ ಕಾಣದ ಅರುಣ ಅಂತ ಕರಿತೀವಿ ನಾವು. ಆಗ ನಾವು ಅರ್ಘ್ಯವನ್ನು ಕೊಡಬೇಕು. ಅಂದ್ರೆ ಅರ್ಥ ಏನು? ಎಲ್ಲೋ ಸಮುದ್ರ, ನೀನು ಬೆಳೆದ ಮೇಲೆ ನೋಡೋಕ್ಕಾಗತ್ತೇನಪ್ಪ ನಮಗೆ? ನೀನು ಬೆಳೆದರೆ ವಿರಾಟ್ ಆಗ್ಬಿಡ್ತೀಯ, ವಿಶ್ವರೂಪಿ ಆಗ್ಬಿಡ್ತೀಯ, ಇಡೀ ಪ್ರಪಂಚವಲ್ಲ. ನಾವು ಅತ್ಯಂತ ಅಲ್ಪವಾಗಿರತಕ್ಕಂತಹ ಶಕ್ತಿಯ ಈ ನೇತ್ರಗಳಿಂದ ನಿನ್ನನ್ನು ನೋಡಬೇಕಾಗಿದ್ದರೆ ನಾವು ಕೇವಲ ಭಾನುವಾಗಿ ನೀನು ಆಗತ್ತ ಇದ್ದಾಗ ಮಾತ್ರವೇ ದರ್ಶನ ಮಾಡಬಹುದೇ ವಿನಃ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರೂಪಭಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ. ಯಾರು ಹೇಳ್ತಾ ಇರೋದು? ಇದು ಲಲಿತಾದೇವಿ ಹೇಳ್ತಾ ಇದ್ದೀವಿ. ಉದ್ಯದ್ಭಾನು ಸಹ. ಹಿಂದೆಲ್ಲ ನಾವು ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿಯಲ್ಲಿ ಸೂರ್ಯನನ್ನು ನೋಡ್ತಾ ಇದ್ವು. ಈಗ ಏನ್ ಹೇಳ್ತಾ ಇದ್ದೀವಿ? ಸಮುದ್ಯಂತಂ ಉದ್ಯಂತಂ ಉದ್ಯದ್ಭಾನು ಸಹಸ್ರಾಭ. ಅಮ್ಮ ಮಹಾತಾಯಿ ಇಲ್ಲ ಲಲಿತಾದೇವಿ, ನೀನು ಹೇಗೆ ಉದ್ಯದ್ಭಾನು ಹುಟ್ಟುತ್ತಾ ಇದ್ದಾನಲ್ಲಮ್ಮ. ಸ್ವಲ್ಪ ಅರುಣವರ್ಣವನ್ನು ಬಿಟ್ಟಿದ್ದ ಆ ಭಾನುವಿನ ಸಹಸ್ರಷ್ಟು ಪ್ರದ್ದಿಯೇ. ಉದ್ಯದ್ದಿನೇಶ್ವರ ರುಚಿಂ ನಿಜ ಹಸ್ತ ಪದ್ಮೈ ಪಾಶಾಭಯವರಾಂ ದಧತಂ ಗಜಾಸ್ಯಂ ರಕ್ತಾಂಬರಧರಂ ಸಕಲ ದುಃಖಹರಂ ಗಣೇಶಂ ಧ್ಯಾಯೇತ್ ಪ್ರಸನ್ನಮಖಿಲಾಭರಣಾಭಿರಾಮಂ. ಉದ್ಯದ್ದಿನೇಶ್ವರ ಯಾರು? ಗಣೇಶ.
ಉದ್ಯತ್ ಯತಾಂ ರಶ್ಮಿವಂತಂ ಸಮುದ್ಯಂತಂ. ಅರ್ಥ ಗಣೇಶ ಸ್ವರೂಪ ಹೇಗಿದೆಯಯ್ಯ ಅಂದ್ರೆ ದಿನೇಶ್ವರ ರುಚಿ. ದಿನೇಶ ಯಾರು? ಸೂರ್ಯ. ಗಣೇಶ ಯಾರು? ಸೂರ್ಯ. ಗಣೇಶನ ಬಣ್ಣ ಯಾವುದು? ಕೆಂಪು. ಸೂರ್ಯ ಪ್ರಿಯವಾದ ಯಾವುದು? ಕೆಂಪು. ಗಣೇಶನಿಗೆ ಪೂಜೆ ಮಾಡಬೇಕಾಗಿದ್ದರೆ ನಾವು ಕೆಂಪು ಅಕ್ಷತೆ, ಕೆಂಪು ವಸ್ತ್ರ, ಕೆಂಪು ಇಂಥದ್ದನ್ನು ಕೊಡ್ತೀವಿ. ಸೂರ್ಯನಿಗೆ ಪೂಜೆ ಮಾಡಬೇಕು, ಕೆಂಪು ಹೂವನ್ನೇ ಅರ್ಪಣೆ ಮಾಡ್ತೀವಿ, ಕೆಂಪು ಗಂಧವನ್ನೇ ಕೊಡ್ತೀವಿ. ಅಂದರೆ ಗಣಪತಿ ಹಾಗೂ ಸೂರ್ಯ ಇವುಗಳ ಸಮ್ಮಿಲನ ದೃಷ್ಟ್ಯತಾ ಅನ್ನುವುದರಲ್ಲಿ ಹೇಳ್ತಾ ಇದ್ದಾರೆ ವಾಲ್ಮೀಕಿ. ನಾನೇನು ಹೇಳಿಕ್ ಹೊರಟಿದ್ದೇನೆ ಅಂದ್ರೆ, ಒಂದೊಂದು ಪದ ವಾಲ್ಮೀಕಿ ಮಹರ್ಷಿಗಳ ಮಹಾ ತಪಸ್ಯ ಎಷ್ಟೆಲ್ಲ ಅಂಶಗಳನ್ನು ತನ್ನಲ್ಲಿ ಗರ್ಭೀಕೃತ ಮಾಡಿಕೊಂಡು ಬಿಡುತ್ತೆ ಅಂತ. ರಶ್ಮಿವಂತಂ ಸಮುದ್ಯಂತಂ ದೇವಾಸುರಕೃತಂ. ಆದಿತ್ಯ ನೀನು ಹೇಗಿದೆಯಯ್ಯ ಅಂದ್ರೆ ದೇವಾಸುರ ನಮಸ್ಕೃತಂ. ಅಸುರರಿಂದ ನೀನು ನಮಸ್ಕರಿಸಿಕೊಳ್ಳಲ್ಪಡುತ್ತಿದ್ದೀಯೇ. ನಾವು ಇದನ್ನು ಉಪನಿಷತ್ತುಗಳಲ್ಲಿ ನೋಡಿದರೆ ಸೂರ್ಯ ತನ್ನ ಪ್ರಯಾಣವನ್ನು ಹೊರಡ್ತಾನೆ ಪೂರ್ವಾಚಲದಿಂದ. ಅಂದ್ರೆ ನಾವದನ್ನು ಮುಂದೆ ಬರ್ತದೆ ಇದು. ನಮಃ ಪೂರ್ವಾಯ ಗಿರೇ ಪಶ್ಚಿಮೇ ನಮಃ ಜ್ಯೋತಿರ್ಗಣಾನಾಂ ಪತಯೇ ದಿನಾಧಿಪತಯೇ ನಮಃ ಅಂತ ಮುಂದೆ ಬರುತ್ತೆ. ಆವಾಗ ನಾನು ಅದನ್ನು ಹೆಚ್ಚು ಚರ್ಚೆ ಮಾಡ್ತೀನಿ. ಸದ್ಯ ಅವನು ಪೂರ್ವಗಿರಿಯಿಂದ ಹೊರಟಾಗ ಅವನ ಜೊತೆಗೆ ಅವನನ್ನು ಅನುಸರಿಸಿಕೊಂಡು ಅನೇಕ ದೇವಾಸುರ ಗಣಗಳು ಹೊರಡುತ್ತೆ. ಯಾತುಧಾನರು ಅನ್ನುವ ರಾಕ್ಷಸರು ಹೊರಡ್ತಾರೆ, ವಾಲಖಿಲ್ಯರು ಅನ್ನತಕ್ಕಂಥವರು ಹೊರಡುತ್ತಾರೆ, ಅಪ್ಸರಸೆಯರು ಅಂತ ಹೊರಡುತ್ತಾರೆ, ನಾಗಗಳು ಅಂತ ಹೊರಡುತ್ತಾರೆ. 84 ವಿಧದ ದೇವ ಋಷಿ ಅಸುರ ರಾಕ್ಷಸ ಸೂರ್ಯನ ಜೊತೆಗೆ ಅವನಿಗೆ ನಮಸ್ಕಾರ ಮಾಡಿಕೊಂಡು ಆತನ ಜೊತೆಗೆ ಸಂಪೂರ್ಣ ದಿನವನ್ನು ಸುತ್ತುತ್ತಾರೆ. ನಮಗೆ ಅರ್ಥ ಆಗಬೇಕಾಗಿದೆ. ರಾಜ್ಯಪಾಲರು ಮುಖ್ಯಮಂತ್ರಿಗಳು ಹೊರಟ್ರೆ ಅವ್ರ ಹಿಂದೂ ಮುಂದೆ ಒಂದಷ್ಟು ಜನ ಬೇರೆ ಬೇರೆ ವಾಹನಗಳಲ್ಲಿ ಹಿಂದೂ ಮುಂದೆ ಓಡ್ತಾ ಇರ್ತಾರೆ. ಅವರಿಗೆ ಹಾಗೆ ಓಡಬೇಕಾದ್ರೆ ಅವನು ಜಗತ್ಪತಿಪತಿ ಆತ, ಇಡೀ ಭುವನೈಕ ಸೂರ್ಯ, ಅವನು ಇಡೀ ಭುವನಕ್ಕೆ ಬೆಳಕನ್ನು ಕೊಡತಕ್ಕಂಥವನು. ಆ ಸೂರ್ಯ ಹೊರಟಾಗ ಎಷ್ಟೆಲ್ಲ ಹೊರಡಬೇಕು ಆತನ ಜೊತೆಗೆ ಹೇಳ್ತಾ ಇದ್ದಾರೆ. ದೇವಾಸುರ ನಮಸ್ಕೃತಂ. ಅಯ್ಯ ಆದಿತ್ಯ, ಬರೀ ದೇವತೆಗಳಷ್ಟೇ ಅಲ್ಲಯ್ಯ, ಅಸುರರೂ ನಿನ್ನನ್ನು ಆಶ್ರಯ. ನಾವು ಅಸುರರು ಅಂತ ಇದ್ದಾಗೇನೆ ಕೆಟ್ಟವರು ಅಂತ ಅನ್ಕೋಬೇಕಾದ್ದಿಲ್ಲ. ಈಗಾಗಲೇ ನಾನು ಹೇಳಿದಾಗೆ ಯಾತುಧಾನರು ಅಂತ ಒಂದು ರಾಕ್ಷಸರ ಗುಂಪಿದೆ. ಆ ಯಾತುಧರು ಸೂರ್ಯನ 84 ಗಣಗಳಲ್ಲಿ ಒಬ್ಬರವರು. ಅವರು ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ದೇವಾಸುರ ನಮಸ್ಕೃತಂ ರಶ್ಮಿಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ. ಪೂಜೆ ಮಾಡಪ್ಪ. ಹಾಗೆಯೇ ಪೂಜೆ ಮಾಡಬೇಕು. ಯಾರಿಗೆ ಪೂಜೆ ಮಾಡಬೇಕು? ವಿವಸ್ವಂತಂ. ಈ ಪೂಜಯಸ್ವ ಹಾಗೂ ವಿವಸ್ವಂತ ಇದು ವಿಸ್ತಾರವಾದ ವಿವರಣೆಯನ್ನು ನಿರೀಕ್ಷೆ ಮಾಡುತ್ತೆ. ಅದನ್ನು ಮುಂದಿನ